ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ ಖಾಲಿ ಇರತಕ್ಕಂತಹ 10 ಹುದ್ದೆಗಳ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಾವು ವಿಡಿಯೋ ಮುಖಾಂತರ ನೋಡೋಣ. ನಾವು ನೋಡುವಂಥ ವಿಷಯಗಳು ಏನೇನಪ್ಪ ಅಂದರೆ ವೇಕೆನ್ಸಿ ಡೀಟೇಲ್ಸ್ ಆಯಿತು, ಕ್ವಾಲಿಫಿಕೇಶನ್ ಆಯಿತು, ವಯೋಮಿತಿ, ಅಪ್ಲಿಕೇಶನ್ ಫೀಸ್, ಸೆಲೆಕ್ಷನ್ ಪ್ರೊಸೆಸ್, ವೇತನ, ಅಪ್ಲೈ ಮಾಡೋದು ಹೇಗೆ ಮತ್ತು ಇಂಪಾರ್ಟೆಂಟ್ ದಿನಾಂಕಗಳು ಮತ್ತು ಇಂಪಾರ್ಟೆಂಟ್ ಲಿಂಕ್ ನಾವು ಈ ವಿಡಿಯೋ ಮುಖಾಂತರ ಏನೈತಿಲ್ಲ ನೋಡೋಣ. ಒಟ್ಟಾರೆ ಖಾಲಿ ಇರತಕ್ಕಂತಹ ಹುದ್ದೆಗಳ ಸಂಖ್ಯೆ 10. ಯಾವ್ಯಾವಪ್ಪ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ 1 ಹುದ್ದೆ, ವಾರ್ಡ್ ಬಾಯ್ 4 ಹುದ್ದೆ, ನರ್ಸಿಂಗ್ ಸಿಸ್ಟರ್ 1 ಹುದ್ದೆ, PTI ಮತ್ತು ಮ್ಯಾಟ್ರಾನ್ 1 ಹುದ್ದೆ, ಕೌನ್ಸಿಲರ್ 1 ಹುದ್ದೆ, ಮ್ಯೂಸಿಕ್ ಟೀಚರ್ 1 ಹುದ್ದೆ, ಡ್ರೈವರ್ 1 ಹುದ್ದೆ. ಒಟ್ಟಾರೆ 10 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಇದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಥಿ ಏನೇನಪ್ಪಾ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಪ್ಲೈ ಮಾಡುವವರು 12th ಅಂದ್ರೆ PUC ಮುಗಿದಿರಬೇಕು. ವಾರ್ಡ್ ಬಾಯ್ಗೆ ಪೋಸ್ಟ್ಗೆ ಅಪ್ಲೈ ಮಾಡುವವರು 10ನೇ ತರಗತಿ ಉತ್ತೀರ್ಣಗೊಂಡರೆ ಸಾಕು. ನರ್ಸಿಂಗ್ ಸಿಸ್ಟರ್ಗೆ ಅಪ್ಲೈ ಮಾಡುವವರು ಡಿಪ್ಲೊಮಾ ಇನ್ ನರ್ಸಿಂಗ್ ಮುಗಿದಿರಬೇಕು, GNM ಏನಂತಾರಲ್ಲ ಅದು. ಮ್ಯಾಟ್ರಾನ್ ಮತ್ತು PTIಗೆ ಅಪ್ಲೈ ಮಾಡುವವರು 10th ಆದರೆ ಸಾಕು. ಕೌನ್ಸಿಲರ್ ಪೋಸ್ಟ್ಗೆ ಅಪ್ಲೈ ಮಾಡುವವರು ಗ್ರಾಜ್ಯುಯೇಷನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿದಿರಬೇಕು. ಮ್ಯೂಸಿಕ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡುವವರು 12th ಆಗಿರಬೇಕು ಅಥವಾ ಡಿಪ್ಲೊಮಾ ಅಥವಾ ಡಿಗ್ರಿ ಆಗಿರಬೇಕು. ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡುವವರು 10th ಆಗಿರಬೇಕು ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇದಕ್ಕೆ ಎಕ್ಸ್ಪೀರಿಯನ್ಸ್ ಏನಿರಬೇಕಪ್ಪ ಅದನ್ನು ನಾವು ವಿಡಿಯೋ ಮುಖಾಂತರ ಮುಂದೆ ನೋಡೋಣ. ಯಾವ ಪೋಸ್ಟಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಇನ್ನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೈತಿಲ್ಲ ನಾವು ಮುಂದೆ ನೋಡೋಣ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ. ಇನ್ನು ಏಜ್ ಲಿಮಿಟ್ ಏನೈತಿಲ್ಲ, ಲೋವರ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ಗೆ, ವಾರ್ಡ್ ಬಾಯ್, ನರ್ಸಿಂಗ್ ಸಿಸ್ಟರ್, ಮ್ಯಾಟ್ರಾನ್ ಪೋಸ್ಟಿಗೆ ಅಪ್ಲೈ ಮಾಡುವವರ ವಯೋಮಿತಿ 18ರಿಂದ 50 ವರ್ಷ ತನಕ ಇರಬೇಕು. ಕೌನ್ಸಿಲರ್, ಮ್ಯೂಸಿಕ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡುವವರ ವಯೋಮಿತಿ 21ರಿಂದ 35 ಮಧ್ಯೆ ಇರಬೇಕು. ಅದೇ ರೀತಿ ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡುವವರ ವಯೋಮಿತಿ 18ರಿಂದ 50ರವರೆಗೆ ಇರಬೇಕು, ಇದರ ಒಳಗೆ ಇರಬೇಕು. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ ಸೈನಿಕ್ ಸ್ಕೂಲ್ ಬಿಜಾಪುರ ಮಾನದಂಡಗಳ ಪ್ರಕಾರ. ಅಪ್ಲಿಕೇಶನ್ ಫೀ ಏನೈತಿಲ್ಲ ಎಲ್ಲ ಅಭ್ಯರ್ಥಿಗಳಿಗೂ 500 ರೂಪಾಯಿ, ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ. ಜನರಲ್ ಇರಲಿ, SC ST ಇರಲಿ, ಗ್ರಾಮೀಣ ಮಾಧ್ಯಮ, ಮಹಿಳೆ, ಅಂಗವಿಕಲರು, ಮಾಜಿ ಸೈನಿಕರು ಯಾರೇ ಇರಲಿ ಅವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. DD ಮುಖಾಂತರ ತುಂಬಬೇಕು ನೀವು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಪ್ಪ ಅಂದ್ರೆ ಎಕ್ಸಾಮ್ ಇರ್ತವೆ, ರಿಟರ್ನ್ ಟೆಸ್ಟ್ ಇರ್ತವೆ ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಇವು 3ರಲ್ಲಿ ನೀವು ಏನೈತಿಲ್ಲ ಪಾಸ್ ಆಗಬೇಕು. ಇನ್ನು ನಾವು ಏನೈತಿಲ್ಲ ಸ್ಯಾಲರಿ ಡೀಟೇಲ್ಸ್ ಕೂಡ ನೋಡೋಣ. ಲೋವರ್ ಡಿವಿಷನ್ ಕ್ಲರ್ಕ್, ವಾರ್ಡ್ ಬಾಯ್, ನರ್ಸಿಂಗ್ ಸಿಸ್ಟರ್, ಮ್ಯಾಟ್ರಾನ್, ಕೌನ್ಸಿಲರ್, ಮ್ಯೂಸಿಕ್ ಟೀಚರ್ ಈ ಎಲ್ಲ ಪೋಸ್ಟ್ಗಳಿಗೆ ಎಷ್ಟಪ್ಪ ವೇತನ ಅನ್ನೋದನ್ನು ಅವರು ರಿವೀಲ್ ಮಾಡಿಲ್ಲ. ಅವರು ಸೈನಿಕ್ ಸ್ಕೂಲ್ ಮಾನದಂಡಗಳು ಏನೈತಿಲ್ಲ ಆ ಪ್ರಕಾರ ನಿಮಗೆ ಸ್ಯಾಲ್ರಿ ಸಿಗುತ್ತದೆ. ಕೇವಲ ಡ್ರೈವರ್ ಪೋಸ್ಟ್ಗೆ ಮಾತ್ರ ಸ್ಯಾಲ್ರಿ ಡೀಟೇಲ್ಸ್ ಅವರು ರಿವೀಲ್ ಮಾಡಿದ್ದಾರೆ. 19,900ದಿಂದ 43,100ವರೆಗೂ ಅವ್ರಿಗೆ ವೇತನ ಇರ್ತದೆ. ಇನ್ನು ಅಪ್ಲೈ ಮಾಡೋದು ಹೇಗಪ್ಪ ಅಂದ್ರೆ ಆಫ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಅಡ್ರೆಸ್ಸಿಗೆ ಏನೈತಲ್ಲ ನೀವು ಕಳಿಸ್ಬೇಕು. ಪ್ರಿನ್ಸಿಪಲ್, ಸೈನಿಕ್ ಸ್ಕೂಲ್ ಬಿಜಾಪುರ್ 586108 ಕರ್ನಾಟಕ 5/5/2024 ಮುಂಚೆನೆ ನಿಮ್ಮ ಅಪ್ಲಿಕೇಶನ್ ಐತಲ್ಲ ಅವ್ರಿಗೆ ತಲುಪಬೇಕು. May 5 ಮುಂಚೆ. ಸ್ಟಾರ್ಟಿಂಗ್ ಡೇಟ್ ಏನೈತಿಲ್ಲ 15/4 ಪ್ರಾರಂಭವಾಗಿದ್ದು ಲಾಸ್ಟ್ ಡೇಟ್ ಐತಿಲ್ಲ 5/5/2024 ಇರುತ್ತದೆ. ಅದಕ್ಕೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ssbj.in ಅಂತ. ಅದನ್ನು ನೀವು ಏನೈತಲ್ಲ ಗೂಗಲ್ ಮುಖಾಂತರ ಸರ್ಚ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೂ ಪಡ್ಕೋಬಹುದು. ಇನ್ನು ಅಪ್ಲಿಕೇಶನ್ ಫಾರ್ಮ್ ಮತ್ತು ನೋಟಿಫಿಕೇಶನ್ ಇಲ್ಲೇ ಇದೆ, ಬೇಕಾದ್ರೆ ನಾವು ಇದು ಕೂಡ ನೋಡೋಣ. ಇನ್ನು ನೋಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ನೋಡೋಣ ಅಂತ ಹೇಳಿದ್ನಲ್ಲ, ಅದು LDC ಪೋಸ್ಟಿಗೆ ಅಪ್ಲೈ ಮಾಡುವವರು ಅವ್ರ ವಯಸ್ಸು ಅನ್ರಿಸರ್ವ್ ಕ್ಯಾಟಗರಿ ಇರಬೇಕು. ಯಾವುದೇ ನೀವು SC ST ಆಗಲಿ, ಮಹಿಳೆಯರು ಇರಲಿ, ಅಂಗವಿಕಲರಿರಲಿ, ಮಾಜಿ ಸೈನಿಕರಿರಲಿ, ಯಾವುದೇ ಇರಲಿ ನೀವು ಅನ್ರಿಸರ್ವ್ ಪೋಸ್ಟ್ಗೆ ಇದು ಇದೆ. ನೀವು ಯಾವುದೇ ಮೀಸಲಾತಿ ಇದರಲ್ಲಿ ಕೊರುವಂತಿಲ್ಲ. ವಯೋಮಿತಿ 18ರಿಂದ 50 ಮಧ್ಯೆ ಇರಬೇಕು. ಕ್ಲಾಸ್ 12th ಪ್ರೀ ಡಿಗ್ರಿ ನೀವು ಅಂದ್ರೆ PUC ಮುಗಿದಿರಬೇಕು. ಟೈಪಿಂಗ್ ಸ್ಪೀಡ್ ಅಟ್ಲೀಸ್ಟ್ 40 ವರ್ಡ್ಸ್ ಪರ್ ಮಿನಿಟ್, ಅಂದ್ರೆ ಅವರು ಟೈಪಿಂಗ್ ಸ್ಪೀಡ್ ಕೂಡ ನೋಡ್ತಾರೆ. 40 ವರ್ಡ್ಸ್ ಏನೈತಿಲ್ಲ ಶಬ್ದಗಳು ನೀವು 1 ನಿಮಿಷಕ್ಕೆ ಟೈಪ್ ಮಾಡಬೇಕು ವಿತೌಟ್ ಮಿಸ್ಟೇಕ್. ಎಬಿಲಿಟಿ ಟು ಕರೆಸ್ಪಾಂಡ್ ಇನ್ ಇಂಗ್ಲಿಷ್ ಆ್ಯಂಡ್ ಕಂಪ್ಯೂಟರ್ ಆಪರೇಷನ್, ನೀವು ಇಂಗ್ಲೀಷ್ ಏನೈತಿಲ್ಲ ಟೈಪಿಂಗ್ ಜ್ಞಾನ ಹೊಂದಿರಬೇಕು. ಅದು ಸ್ವಲ್ಪ ಬೇಸಿಕ್ ನಾಲೆಜ್ ಕೂಡ ಇಂಗ್ಲೀಷ್ನಲ್ಲಿ ಇರಬೇಕು ಮತ್ತು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಕೂಡ ನಿಮಗೆ ಇರಬೇಕು. ಏನಾದರೂ ಕಂಪ್ಯೂಟರ್ ಸಮಸ್ಯೆ ಆದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು. ಅದೇ ರೀತಿ ಡಿಸೈರೇಬಲ್ ಅಂತಂದ್ರೆ ಯಾರಿಗೆ ಆದ್ಯತೆ ಕೊಡ್ತಾರಪ್ಪ ಅಂದ್ರೆ
ಎಕ್ಸ್ಪೀರಿಯನ್ಸ್ ಇನ್ ಡೀಲಿಂಗ್ ವಿತ್ ವೇರಿಯಸ್ ಪ್ರಾಜೆಕ್ಟ್ಸ್ ಇಂಡಿಪೆಂಡೆಂಟ್ಲಿ, ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿ, ಅಂದರೆ ನೀವು ಒಬ್ಬರೇ ಏನೇ ಪ್ರಾಜೆಕ್ಟ್ ಅವ್ರು ಕೊಟ್ಟರು ನೀವು ಅದಕ್ಕೆ ಹ್ಯಾಂಡಲ್ ಮಾಡುವಂಥ ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕು. ಮೇನ್ ಟು ಸ್ಟೋರ್ಸ್ ಲೆಜರ್ಸ್, ಕೀಪಿಂಗ್ ರೆಕಾರ್ಡ್ಸ್ ಆ್ಯಂಡ್ ವೆಲ್ ವರ್ಸ್ಡ್ ಇನ್ ಡ್ರಾಫ್ಟಿಂಗ್ ಆಫ್ ಲೆಟರ್ಸ್. ಏನೇ ಲೆಟರ್ ಬರಲಿ ಅದನ್ನು ನೀವು ಏನೈತಲ್ಲ ಮೇಂಟೈನ್ ಮಾಡಬೇಕು. ಅದೇ ರೀತಿ ಅವರು ಏನು ಲೇಸರ್ ಕೊಡ್ತಾರಲ್ಲ, ಲೇಸರ್ ಅಂದರೆ ಅದು ಲೈಟ್ ಅಲ್ಲ, ಲೇಸರ್ ಬುಕ್ ಅಂತ ಬರ್ತದೆ, ಅದು ನೀವು ಮೇಂಟೈನ್ ಮಾಡಬೇಕು. ರೆಕಾರ್ಡ್ಸನ್ನು ನೀವು ಹ್ಯಾಂಡಲ್ ಮಾಡಬೇಕು, ಅದನ್ನು ಜೋಪಾನವಾಗಿ ಇಡಬೇಕು. ಏನೈತಿಲ್ಲ ಇವೆಲ್ಲ ಅವರು ಎಲ್ಲ ಮೇಂಟೈನ್ ಮಾಡುವಂತಹ ಕೆಪಾಸಿಟಿ ಯಾರಲ್ಲಿ ಇರ್ತದೋ, ಮೆಂಟಾಲಿಟಿ ಯಾರಲ್ಲಿ ಇರ್ತದೋ ಅವರು ಡಿಸೈರೇಬಲ್ ಅಂದರೆ ಅವ್ರಿಗೆ ಆದ್ಯತೆ ಕೊಡಲಾಗ್ಬೋದು. ಇನ್ನು ವಾರ್ಡ್ ಬಾಯ್ ಪೋಸ್ಟ್ಗೆ ಅಪ್ಲೈ ಮಾಡುವವರು ಅವರು ಕೂಡ ಜನರಲ್ ಕ್ಯಾಟಗರಿ ಅವರೇ ಆಗಿರಬೇಕು. 4 ಹುದ್ದೆ ಇದೆ. ವಯೋಮಿತಿ ಏನೈತಿಲ್ಲ 18ರಿಂದ 50 ಮಧ್ಯೆ ಇರಬೇಕು. ಮಿನಿಮಮ್ 10th ಪಾಸ್ ಆಗಿರಬೇಕು. ಡಿಸೈರೇಬಲ್ ಏನೈತಿಲ್ಲ ಕಮ್ಯುನಿಕೇಶನ್ ಇನ್ ಇಂಗ್ಲೀಷ್ ನಾಲೆಜ್ ಇರಬೇಕು. ಹೈಯರ್ ಕ್ವಾಲಿಫಿಕೇಶನ್ ಅದೇ 10th ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡಲಿಂಗ್ ದಿ ಸ್ಟೂಡೆಂಟ್ಸ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್, ನೀವು ವಿದ್ಯಾರ್ಥಿಗಳನ್ನು ಹ್ಯಾಂಡಲ್ ಮಾಡುವಂಥ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದೇ ಸ್ಕೂಲ್ ಒಳಗೆ ಇರಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಅದನ್ನು ನೀವು ಮಾಡಿರಬೇಕು. ನಾಲೆಜ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಟೈಪಿಂಗ್, ಇವ್ರಿಗೂ ಕೂಡ ಏನೈತಿಲ್ಲ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಟೈಪಿಂಗ್ ನಾಲೆಜ್ ಇರಬೇಕು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಹೌಸ್ ಕೀಪಿಂಗ್, ನಿಮ್ಗೆ ಹೌಸ್ ಕೀಪಿಂಗ್ ನಾಲೆಜ್ ಕೂಡ ಇರಬೇಕು. ಅಂದರೆ ಕ್ಲೀನಿಂಗ್ ಆಗಲಿ ಅಥವಾ ಅದು ಬ್ಲ್ಯಾಂಕೆಟು ಬೆಡ್ಶೀಟ್ ಆಗಲಿ ಅದು ತೊಳೆಯುವಂತಹ ಕೆಲಸ ಆಗಲಿ ನಿಮಗೆ ನಾಲೆಜ್ ಇರಬೇಕು ಅದ್ರ ಕೂಡ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ವರ್ಕಿಂಗ್ ಆ್ಯಸ್ ಹಾಸ್ಟೆಲ್ ವಾರ್ಡನ್, ನೀವು ಹಾಸ್ಟೆಲ್ ವಾರ್ಡನಲ್ಲಿ ನೀವು ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಒಳ್ಳೆಯದು. ವಾರ್ಡ್ ಬಾಯ್ ಇನ್ ಎನಿ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್, ಯಾವುದಾದ್ರೂ ನೀವು ಪಬ್ಲಿಕ್ ಸ್ಕೂಲ್ ಒಳಗೆ ನೀವು ವಾರ್ಡನ್ ಬಾಯ್ ಅಥವಾ ಹಾಸ್ಟೆಲ್ ವಾರ್ಡನ್ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರಬೇಕು. ದಿ ಕ್ಯಾಂಡಿಡೇಟ್ ಶುಡ್ ಬಿ ಫಿಸಿಕಲಿ ಫಿಟ್, ಅವ್ರೇನು ಫಿಸಿಕಲ್ ಆಗಿ ಫಿಟ್ ಇರಬೇಕು, ತಂದೂರಿಸ್ತಿರಬೇಕು. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಎಕ್ಸ್ ಸರ್ವಿಸ್ ಮ್ಯಾನ್. ಇಲ್ಲಿ ನೋಡಿ ಇವರು ಹೆಚ್ಚಿನ ಆದ್ಯತೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಹೆಚ್ಚಿನ ಆದ್ಯತೆ ಇದೆ ಅಂತ. ಅವರು ಇರ್ಲಿಲ್ಲಪ್ಪ ಅಂದ್ರೆ ನೀವು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಎಕ್ಸ್ಪೀರಿಯನ್ಸ್ ಇದ್ದವರು. ಇನ್ನು ನರ್ಸಿಂಗ್ ಸಿಸ್ಟರ್ ಫಿಮೇಲ್ ಓನ್ಲಿ, ಪುರುಷರಿಗೆಲ್ಲ, ಕೇವಲ ಮಹಿಳೆಯರಿಗೆ ಮಾತ್ರ 5 ಹುದ್ದೆ ಖಾಲಿ ಇದ್ದು ಆನ್ ಕಾಂಟ್ರಾಕ್ಚುಯಲ್ ಅಂತ ಇದೆ, ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಅನ್ರಿಸರ್ವ್ ಕ್ಯಾಟಗರಿ ಇರಬೇಕು. ವಯೋಮಿತಿ ಏನಿದೆಯಲ್ಲ 18ರಿಂದ 50 ಮಧ್ಯೆ ಇರಬೇಕು. ಡಿಪ್ಲೊಮಾ ಇನ್ ನರ್ಸಿಂಗ್ GNM, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ, ಈ 2ರಲ್ಲಿ ಯಾವುದಾದ್ರೂ ಒಂದು ಆಗಿರಬೇಕು. ಇನ್ನು ಡಿಸೈರೇಬಲ್ ಅಂತಿದ್ದಿಲ್ಲ ಕಮ್ಯುನಿಕೇಶನ್ ಇಂಗ್ಲಿಷ್ ನಾಲೆಜ್ ಇರಬೇಕು. ಹೈಯರ್ ಕ್ವಾಲಿಫಿಕೇಶನ್ ಹೊಂದಿರಬೇಕು. 10th ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿನಿಮಮ್ 5 years, ನೆನಪಿಡಿ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದೇ ಹಾಸ್ಪಿಟಲ್, ಪಬ್ಲಿಕ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ಒಳಗೆ ಇವರು 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಫಿಸಿಕಲ್ ಫಿಟ್ ಆಗಿರಬೇಕು. ನೆಕ್ಸ್ಟ್ ಏನೈತಿಲ್ಲ PEM ಅಥವಾ PTI ಕಮ್ ಮ್ಯಾಟ್ರೋನ್, ಫಿಮೇಲೇ ಇರಬೇಕು, ಅದು ಕೂಡ ಅನ್ರಿಸರ್ವ್ ಕ್ಯಾಟಗರಿ ಒಳಗೆ. ವಯೋಮಿತಿ ಏನೈತಿಲ್ಲ 18ರಿಂದ 50 ಮಧ್ಯೆ ಇರಬೇಕು. ಮಿನಿಮಮ್ 10th ಪಾಸ್ ಆಗಿರಬೇಕು. ವಿತ್ ಪ್ರೊಫಿಸಿಯನ್ಸಿ ಇನ್ ಗೇಮ್ಸ್ ಸ್ಪೋರ್ಟ್ಸ್ ಫ್ರಮ್ ರಿಕಾಗ್ನೈಸ್ಡ್ ಬೋರ್ಡ್, ಈ ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ ಒಳ್ಳೆಯದು, ಸ್ಪೋರ್ಟ್ಸ್ ವುಮೆನ್. ಡಿಸೈರೇಬಲ್ ಏನೈತಿಲ್ಲ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದಿ ಪ್ರೊಫೆಷನ್ ಇನ್ ರೆಪ್ಯೂಟೆಡ್ ಪಬ್ಲಿಕ್ ಸ್ಕೂಲ್, ಯಾವುದಾದ್ರೂ ಒಂದು ಮಾನ್ಯತೆ ಪಡೆದಿರತಕ್ಕಂತಹ ಪಬ್ಲಿಕ್ ಸ್ಕೂಲ್ನಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಷನಲ್ಲಿ ಅವರು ಬ್ಯಾಚುಲರ್ ಡಿಗ್ರಿ ಕೂಡ ಹೊಂದಿರಬೇಕು. BP ಅಥವಾ BPEd ಅಥವಾ ಅದಕ್ಕೆ ಈಕ್ವಲೆಂಟ್ ಇರಬೇಕು. ವಿತ್ ಮಿನಿಮಮ್ 50% ಮಾರ್ಕ್ಸ್, ನೆನಪಿಡಿ ಮಿನಿಮಮ್ 50% ಮಾರ್ಕ್ಸ್ ಜೊತೆಗೆ ಅವರು ಫಿಸಿಕಲ್ ಎಜುಕೇಷನ್ ಅಥವಾ BPEd ಡಿಗ್ರಿ ಹೊಂದಿರಬೇಕು. ಇನ್ನು ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಮಾತಾಡಲು ಬೇಸಿಕ್ ನಾಲೆಜ್ ಇರಬೇಕು. ನಾಲೆಜ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಟೈಪಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಹೌಸ್ ಕೀಪಿಂಗ್ ಡ್ಯೂಟೀಸ್, ಕಂಪ್ಯೂಟರ್ ನಾಲೆಜ್ ಇರಬೇಕು, ಟೈಪಿಂಗ್ ನಾಲೆಜ್ ಇರಬೇಕು, ಹೌಸ್ ಕೀಪಿಂಗ್ ಡ್ಯೂಟೀಸ್ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಕೌನ್ಸಿಲರ್ ಪೋಸ್ಟಿಗೆ ಅಪ್ಲೈ ಮಾಡುವವರು ಏನೈತಿಲ್ಲ ವಯೋಮಿತಿ 21ರಿಂದ 35 ಮಧ್ಯೆ ಇರಬೇಕು. ಅನ್ರಿಸರ್ವ್ ಅಂದ್ರೆ ಸಾಮಾನ್ಯ ವರ್ಗದವರಿಗೆ. ಎಕ್ಸ್ಪೀರಿಯನ್ಸ್ ಅಥವಾ ಕ್ವಾಲಿಫಿಕೇಶನ್ ಏನೈತಿಲ್ಲ ಅವರಿಗೆ ಗ್ರಾಜುಯೇಟ್ ಮುಗಿದಿರಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಇನ್ ಸೈಕಾಲಜಿ ಆರ್ ಪೋಸ್ಟ್ ಗ್ರಾಜುಯೇಟ್ ಇನ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಗ್ರಾಜುಯೇಟ್ ವಿತ್ ಡಿಪ್ಲೊಮಾ ಇನ್ ಕರಿಯರ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್, ಇವು ಯಾವುದಾದ್ರಲ್ಲಿ ಒಂದು ಅವ್ರು ಏನೈತಲ್ಲ ವಿದ್ಯಾರ್ಥಿ ಹೊಂದಿರಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಏನೈತಿಲ್ಲ ಎಕ್ಸ್ಪೀರಿಯನ್ಸ್ ಇನ್ ಪ್ರೊವೈಡಿಂಗ್ ಕರಿಯರ್ ಅಂದ್ರೆ ನೌಕರಿ ಪ್ರೊವೈಡ್ ಮಾಡುವಂತಹ ಪೋಸ್ಟ್ ಒಳಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅದೇ ರೀತಿ ಎಜುಕೇಶನಲ್ ಕೌನ್ಸಿಲಿಂಗ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು.
ಯಾವುದಾದ್ರೂ ಒಂದು ರೆಪ್ಯೂಟೆಡ್ ಸ್ಕೂಲ್ನಲ್ಲಿ ಅವರು ಈ ಕೆಲಸ ಮಾಡಿರಬೇಕು. ಅದೇ ರೀತಿ ರಿಜಿಸ್ಟ್ರೇಷನ್ ವಿತ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲರ್ ಆಫ್ ಇಂಡಿಯಾ ಆ್ಯಸ್ ವೊಕೇಶನಲ್ ಕೌನ್ಸಿಲರ್. ಇವ್ರು ಏನೈತಿಲ್ಲ ಹಂಗೆ ನಾವು ಇಲ್ಲಿ ಮಾಡಿ ನಂತರ ನಡೆಯಂಗಿಲ್ಲ. ಅವರು ವೊಕೇಶನಲ್ ಕೌನ್ಸಿಲರ್ ಆಗಿ ಅವರು ರಿಜಿಸ್ಟ್ರೇಷನ್ ಹೊಂದಿರಬೇಕು. ಎಲ್ಲಪ್ಪ ಅಂದ್ರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲರ್ ಆಫ್ ಇಂಡಿಯಾ ಆ್ಯಸ್ ವೊಕೇಶನಲ್ ಕೌನ್ಸಿಲರ್. ಅವರು ಈ ರೀತಿಯಾಗಿ ಏನೈತಿಲ್ಲ ವೊಕೇಶನಲ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರಿಗೆ ರಿಜಿಸ್ಟ್ರೇಷನ್ ಕೂಡ ಇರಬೇಕು. ಇಂಟ್ರೆಸ್ಟೆಡ್ ಇನ್ ಅದರ್ ಎಕ್ಸ್ಟ್ರಾ ಸರ್ಕ್ಯುಲರ್ ಆಕ್ಟಿವಿಟೀಸ್ ಆ್ಯಂಡ್ ಆಪ್ಟಿಟ್ಯೂಡ್ ಫಾರ್ ರೆಸಿಡೆನ್ಷಿಯಲ್ ಸ್ಕೂಲ್ ಲೈಫ್ ಸ್ಟೈಲ್. ಇದು ಇಂಟ್ರೆಸ್ಟೆಡ್ ಅವ್ರಿಗೆ ಏನೈತಲ್ಲ ಇಂಟ್ರೆಸ್ಟ್ ಇರಬೇಕು. ಇನ್ ಅದರ್ ಎಕ್ಸ್ಟ್ರಾ ಸರ್ಕ್ಯುಲರ್, ಬೇರೆ ಯಾವುದಾದ್ರೂ ಎಕ್ಸ್ಟ್ರಾ ಸರ್ಕ್ಯುಲರ್ ಆಕ್ಟಿವಿಟೀಸ್ ಒಳಗೆ ಅವ್ರಿಗೆ ಏನೈತಲ್ಲ ಎಕ್ಸ್ಪೀರಿಯನ್ಸ್ ಕೆಲಸ ಮಾಡುವಂಥ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕಂತ. ನೆಕ್ಸ್ಟ್ ಏನೈತಲ್ಲ ಮ್ಯೂಸಿಕ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡುವವರು ಸಾಮಾನ್ಯ ವರ್ಗದವರಿಗೆ ವಯೋಮಿತಿ ಏನೈತಲ್ಲ 21ರಿಂದ 35 ಮಧ್ಯೆ ಇರಬೇಕು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಐತಲ್ಲ ಹೈಯರ್ ಸೆಕೆಂಡರಿ ವಿತ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮ್ಯೂಸಿಕ್. PUC 10th ಜೊತೆಗೆ ಅವರು ಮ್ಯೂಸಿಕ್ ಒಳಗೂ ಕೂಡ ಡಿಪ್ಲೊಮಾ ಮುಗಿದಿರಬೇಕು ಯಾವುದಾದ್ರೂ ಒಂದು ರಿಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಕಡೆಯಿಂದ. ನೆಕ್ಸ್ಟ್ ಏನೈತಲ್ಲ ಡಿಸೈರೇಬಲ್ ಏನೈತಲ್ಲ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಟು ಟೀಚ್ ಸೆಕೆಂಡರಿ ಲೆವೆಲ್ ಇನ್ CBSE ಅಫಿಲಿಯೇಟೆಡ್ ರೆಸಿಡೆನ್ಷಿಯಲ್ ಸ್ಕೂಲ್. CBSE ಒಳಗೆ ಅವರು ಈ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರತಕ್ಕದ್ದು. ನೆಕ್ಸ್ಟ್ ಏನೈತಿಲ್ಲ ಡ್ರೈವರ್ ಪೋಸ್ಟಿಗೆ ಅಪ್ಲೈ ಮಾಡುವವರು SC ಕ್ಯಾಟಗರಿಯವರು ಆಗಿರಬೇಕು. 18ರಿಂದ 50 ಮಧ್ಯೆ ಅವ್ರಿಗೆ ವಯಸ್ಸಿರಬೇಕು. ಅದೇ ರೀತಿ ಕ್ವಾಲಿಫಿಕೇಶನ್ ಐತಿಲ್ಲ 10th ಮುಗಿದಿರಬೇಕು, ಲೈಸೆನ್ಸ್ ಹೊಂದಿರಬೇಕು, ಲೈಟ್ ಲೈಸೆನ್ಸ್ 4 ವೀಲರ್ದು. ಕ್ಯಾಂಡಿಡೇಟ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಹೆವಿ ಡ್ಯೂಟಿ ಆ್ಯಂಡ್ ಲೈಟ್ ವೆಹಿಕಲ್ ವಿತ್ ಮಿನಿಮಮ್ 5 years 5 ವರ್ಷ ಅವರು ಗಾಡಿ ನಡೆಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಐತಿಲ್ಲ ಕ್ಯಾಂಡಿಡೇಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಸ್ಕೂಲ್ ವೆಹಿಕಲ್. ಯಾವುದಾದ್ರೂ ಒಂದು ಸ್ಕೂಲ್ ಬಸ್ ಇರ್ತದಲ್ಲ ಅಲ್ಲಿ ಡ್ರೈವರ್ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅವರು ಹೊಂದಿರತಕ್ಕದ್ದು. ನಾಲೆಜ್ ಆಫ್ ಫಸ್ಟ್ ಲೈನ್ ಮೇಂಟೆನೆನ್ಸ್, ಗಾಡಿಗೆ ಮೇಂಟೈನ್ ಮಾಡುವಂಥ ಬೇಸಿಕ್ ನಾಲೆಜ್ ಅವ್ರಿಗೆ ಇರಬೇಕು. ಎಕ್ಸ್ ಸರ್ವಿಸ್ ಮ್ಯಾನ್ ವಿಲ್ ಬಿ ಪ್ರಿಫರ್ಡ್. ಮಾಜಿ ಸೈನಿಕರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಅವ್ರಿಗೆ ವೇತನ ಏನೈತಿಲ್ಲ 19,900ದಿಂದ 43,100ವರೆಗೂ ಇರ್ತದೆ. ಉಳಿದ ಪೋಸ್ಟಿಗೆ ಏನೈತಿಲ್ಲ ಅವರು ಏನಂತಾರೆ ವೇತನ ಡಿಕ್ಲೇರ್ ಮಾಡಿಲ್ಲ. ಅಪ್ಲೈ ಮಾಡೋದು ಹೇಗಪ್ಪ ಅಂದ್ರೆ ನಾವು ಮೇಲೆ ನೋಡಿದ್ದೀವಿ ಈಗಾಗಲೇ. ಇಲ್ಲಿ ಕೂಡ ಅವ್ರಿಗೆ ಮೆನ್ಷನ್ ಮಾಡಿದರೆ ಹೌ ಟು ಅಪ್ಲೈ ಆನ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಫ್ರಮ್ ವೆಬ್ಸೈಟ್. ಅಲ್ಲಿಂದ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಂತಂದ್ರೆ ನನಗೆ ಕಮೆಂಟ್ ಮಾಡಿ ನಾ ಇದ್ರ ಲಿಂಕ್ ನಿಮ್ಗೆ ಕೊಡ್ತೀನಿ. ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ 56108 ಕರ್ನಾಟಕ. ಈ ಪೋಸ್ಟಿಗೆ ಏನೈತಲ್ಲ ನೀವು ಎನ್ವಲಪ್ ಕಳಿಸ್ಬೇಕು. DD ವಿತ್ 500 ರೂಪಾಯಿ ನೀವು DD ಕಟ್ಟಬೇಕು. ಕ್ಯಾಂಡಿಡೇಟ್ಸ್ ಆರ್ ಟು ಎನ್ಕ್ಲೋಸ್ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡುವಂಥ ಡಾಕ್ಯುಮೆಂಟ್ಸ್ ಏನೇನದಾವಲ್ಲ ಅದು ಇಲ್ಲಿ ಮೆನ್ಷನ್ ಮಾಡಿದರೆ 500 ರೂಪಾಯಿ DD ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಸೆಲ್ಫ್ ಅಡ್ರೆಸ್ಡ್ ಎನ್ವಲಾಪ್ ವಿತ್ ಸ್ಟ್ಯಾಂಪ್. ಆ ಎನ್ವಲಾಪ್ ನೀವು ಏನು ಕಳಿಸ್ತೀರಾ ಅದರ ಮ್ಯಾಗ ನೀವು ನಿಮ್ಮ ಸೆಲ್ಫ್ ಅಡ್ರೆಸ್ ಅಂದ್ರೆ ನಿಮ್ಮ ಮನಿ ಅಡ್ರೆಸ್ ಕೂಡ ಅದರ ಮ್ಯಾಗ ನೀವು ಬರ್ದಿರಬೇಕು. ವಿತ್ ಸ್ಟ್ಯಾಂಪ್ ವರ್ತ್ 40 ರೂಪಾಯಿ ಸ್ಟ್ಯಾಂಪ್ ಅದ್ರ ಜೊತೆಗೆ ನೀವು ಏನೈತಲ್ಲ ಹಚ್ಚಬೇಕು. ಕಾಪೀಸ್ ಆಫ್ ಎಜುಕೇಶನಲ್ ಅಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ನಿಮ್ಮ ವಿದ್ಯಾರ್ಥಿ ಮಾರ್ಕ್ಸ್ ಕಾರ್ಡು ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದ್ರ ಜೊತೆಗೆ ನೀವು ಅಟ್ಯಾಚ್ ಮಾಡಬೇಕು. In case the applicant is SC, ST, OBC category, the applicant is to be attached copy of caste certificate. ಡ್ರೈವರ್ ಪೋಸ್ಟಿಗೆ SC ಕ್ಯಾಟಗರಿ ಅವ್ರಿಗೆ ಏನೈತಿಲ್ಲ ಅವರು SC ಕ್ಯಾಟಗರಿಗೆ ಸಂಬಂಧಿಸಿದಂತೆ ಜಾತಿ ಪ್ರಮಾಣ ಪತ್ರ ಅವರು ಅಟ್ಯಾಚ್ ಮಾಡಬೇಕು, ಕಾಸ್ಟ್ ಸರ್ಟಿಫಿಕೇಟ್. ಅದರಲ್ಲಿ ಇದು ಏನೈತಿಲ್ಲ ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಫಾರ್ಮ್ ಅನ್ನು ತುಂಬಿ ನೋಡಿ. ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಇದೆಲ್ಲ ಮೆನ್ಷನ್ ಮಾಡಬೇಕು ಅವರು. ನೀವು ಏನು ಕೆಲಸ ಮಾಡಿದ್ದೀರಿ, ಯಾವ ಇನ್ಸ್ಟಿಟ್ಯೂಟ್ ಅದು ಹೆಸರು, ಬ್ರೀಫ್ ಎಕ್ಸ್ಪೀರಿಯನ್ಸ್, ಡ್ಯೂಟೀಸ್ ಬೇಕು. ಅಲ್ಲಿ ನೀವು ಏನು ಕೆಲಸ ಮಾಡಿದ್ದೀರಿ, ಹೌಸ್ ಕೀಪಿಂಗು ಡ್ಯೂಟೀಸು, ವಾರ್ಡ್ ಬಾಯ್ ಕೆಲಸ ಮಾಡಿದ್ದೀರಿ, ಮತ್ತು ನಿಮಗೆ ಬೇಸಿಕ್ ನಾಲೆಜ್, ಸ್ಟೂಡೆಂಟ್ ಹ್ಯಾಂಡ್ಲಿಂಗ್ ನಾಲೆಜ್ ಇದೆ, ಏನೇನು ನೀವು ಅಲ್ಲಿ ಏನೇನು ಮಾಡ್ತಿದ್ರಿ ಅದು ಎಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಯಾವ ವರ್ಷದಿಂದ ಯಾವ ವರ್ಷ ತನಕ ನೀವು ಕೆಲಸ ಮಾಡಿದ್ದೀರಿ ಫ್ರಮ್ ಟು ಅಲ್ಲಿ ಮೆನ್ಷನ್ ಮಾಡಬೇಕು. ಲ್ಯಾಂಗ್ವೇಜ್ ನಾವು ಏನಿತ್ತಿಲ್ಲ ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ ಅವೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಎಲ್ಲ ಪೋಸ್ಟಿಗೂ ಕೂಡ ಇಂಗ್ಲೀಷ್ ಡಿಸೈರೇಬಲ್ ಇದೆ, ಅವರು ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇರಲೇಬೇಕು.
ಕನ್ನಡ ಅಂತೂ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಬರುತ್ತೆ. ಕರೆಸ್ಪಾಂಡೆಂಟ್ ಅಡ್ರೆಸ್ ಅಂದ್ರೆ ನೀವು ಎಲ್ಲಿದ್ದೀರ ಅನ್ನೋದನ್ನು ಅಡ್ರೆಸ್ ಮೆನ್ಷನ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಆಗಿರುತ್ತದೆ, ಸೇಮ್ ಅಡ್ರೆಸ್ ಹಾಕಿ. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಬೇಕು. ಡೀಟೇಲ್ಸ್ ಆಫ್ ನೇಮ್ ಆಫ್ ದಿ ಬ್ಯಾಂಕ್, ನಿಮ್ಮ ಬ್ಯಾಂಕಿನ ಹೆಸರು, ಅಪ್ಲಿಕೇಶನ್ ಫೀ ಏನೈತಲ್ಲ ಅದಕ್ಕೆ ಸಂಬಂಧ, ಡಿ ನಂಬರ್ ಮತ್ತು ಡೇಟ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ನಿಮ್ಮ ಸಿಗ್ನೇಚರ್ ಆಗಬೇಕು, ಇಲ್ಲಿ ನಿಮ್ಮ ಹೆಸರು ಬರೀರಿ, ಪ್ಲೇಸ್ ಮತ್ತು ಡೇಟ್ ಇಲ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಸ್ವಲ್ಪನಾದರೂ ನಾಲೆಜ್ ಅಥವಾ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.